ನಮ್ಮ ಹಿತವನ್ನು ನಾವು ಕಾಪಾಡಿಕೊಳ್ಳುವುದು ಹೇಗೆ? ಶಾಲಾ ಕಾಲೇಜು ಸಮಯದಲ್ಲಿ ಓದು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಮುಂದಿದ್ದ ಸೌಮ್ಯ ಮದುವೆಯಾದ ಮೇಲೆ ಅವಳ ಬದುಕಿನ ದಿಕ್ಸೂಚಿಯೇ ಬದಲಾಗಿತ್ತು. 20 ವರ್ಷಗಳಿಂದ ಆಕೆ ತನ್ನ ಕುಟುಂಬದ ಒಳಿತಿಗಾಗಿ ಶಕ್ತಿ ಮೀರಿ ತನ್ನನ್ನೇ ಒಪ್ಪಿಸಿಕೊಂಡಿದ್ದಳು. ಗಂಡ, ಮಕ್ಕಳು, ಅತ್ತೆ ಮಾವನಿಗೆ ಏನೂ ಕೊರತೆಯಾಗದಂತೆ ಅವರ ಸಮಯ ಸಂದರ್ಭಕ್ಕೆ ಸದಾ ಗಟ್ಟಿಯಾಗಿ ನಿಂತಿದ್ದಳು. ಇವುಗಳ ನಡುವೆ ಅವಳ ಆಸೆ ಆಕಾಂಕ್ಷೆಗಳೆಲ್ಲ ಎಂದೋ ಗಾಳಿಗೆ ತೇಲಿ ಹೋಗಿತ್ತು. ಬರುತ್ತಾ ತನಗೇನು ಬೇಕು ಎನ್ನುವುದನ್ನೇ ಮರೆತಂತೆ ಕಂಡಳು ಸೌಮ್ಯ. ಇತರರಿಗಾಗಿ ಬದುಕುವ ಅವಳು ಆಗಾಗ್ಗೆ ಒಳಗೊಳಗೆ ತನಗಾಗಿ ಬದುಕುತ್ತಿಲ್ಲವಲ್ಲ ಎಂದು ಪರಿತಪಿಸಿದ್ದೂ ಉಂಟು. ಇದು ತನ್ನ ಬದುಕಿನ ಬಗ್ಗೆ ಒಂದಿಷ್ಟು ಯೋಚಿಸದೇ ಇರುವ ಬಹುತೇಕ ಹೆಣ್ಣು ಮಕ್ಕಳ ಕತೆ. ಇಲ್ಲಿ ಸೌಮ್ಯವೆಂಬುದು ಅನ್ವರ್ಥರೂಪಕವಷ್ಟೆ. ತನಗಾಗಿ ಸಮಯ ಕೊಟ್ಟುಕೊಳ್ಳಲು ಗೊತ್ತಿಲ್ಲದ, ತನಗೆ ಏನು ಬೇಕು ಎನ್ನುವುದನ್ನು ಮರೆತಂತೆ ಕಾಣುವ ಹಲವು ಹೆಣ್ಣು ಮಕ್ಕಳು ನಮ್ಮ ನಡುವೆ ಇದ್ದಾರೆ. ವೃತ್ತಿ ಹಾಗೂ ಮನೆಯನ್ನು ಯಶಸ್ವಿಯಾಗಿ ನಿಭಾಯಿಸಿ ಸಾರ್ಥಕತೆ ಅನುಭವಿಸಿದ ಹೆಣ್ಣು ಮಕ್ಕಳನ್ನು ಕಂಡಾಗಲೆಲ್ಲ, ಎಲ್ಲೇ ಇದ್ದರೂ ತಮ್ಮ ವ್ಯಕ್ತಿತ್ವ ಬಿಟ್ಟುಕೊಡದ ಹೆಣ್ಣು ಮಕ್ಕಳನ್ನು ನೋಡಿದಾಗ ಅವರಂತಾಗಬೇಕು ಎಂದು ಆಸೆ ಪಟ್ಟಳು ಸೌಮ್ಯ. ಹಾಗೇ ಆಗಬೇಕು ನಿರ್ಧರಿಸಿದ ಕ್ಷಣದಿಂದ ತಿಂಗಳಿಗೊಮ್ಮೆ ಸಿನಿಮಾ, ರೆಸ್ಟೋರೆಂಟ್ ಎಂದು ಗೆಳತಿಯರೊಡನೆ ಸುತ್ತಾಡಿದಳು. ತನ್ನಿಷ್ಟದ ಚಿತ್ರಕಲೆ, ಸಂಗೀತಾಭ್ಯಾಸವನ್ನು ಶುರುವಿಟ್ಟುಕೊಂಡಳು. ಸೌಮ್ಯಳ ಈ ಬದಲಾವಣೆಯನ್ನು ಸಹಿಸದ ಕುಟುಂಬದ ಸದಸ್ಯರೇ ಅವಳಿಗೆ ಸ್ವಾರ್ಥಿ ಎಂಬ ಹಣೆಪಟ್ಟಿ ಕೊಟ್ಟರು. ಎಲ್ಲರನ್ನು ಪ್ರೀತಿಸುವ, ನಿಭಾಯಿಸುವ ಭರದಲ್ಲಿ ನಮ್ಮನ್ನೇ ಪ್ರೀತಿಸಿಕೊಳ್ಳಲು, ಕಾಳಜಿ ಮಾಡಲು ಮರೆತು ಹೋಗಿರುತ್ತೇವೆ. ನಮ್ಮನ್ನು ನಾವು ಪ್ರೀತಿಸುವುದು ಸ್ವಾರ್ಥವಲ್ಲ, ಅದು ಅತ್ಯವಶ್ಯಕ. ಕುಟುಂಬಕ್ಕಾಗಿ ಬದುಕನ್ನು ಸವೆಸುವ ಹೆಣ್ಣು ಮಕ್ಕಳಿಗೆ ಬದುಕಿನ ಯಾವುದೋ ಹಂತದಲ್ಲಿ ಗಂಧದ ಕೊರಡಾಗುತ್ತಿದ್ದೇನೆ ಎಂದು ಅನಿಸುವುದು ಸಹಜ. ಎಲ್ಲ ಇದ್ದರೂ ತನಗಾಗಿ ಏನೂ ಇಲ್ಲ ಎಂಬ ಶೂನ್ಯ ಭಾವ ಆವರಿಸುತ್ತದೆ. ಕುಟುಂಬದ ಸದಸ್ಯರ ಬದುಕು ಒಂದು ದಾರಿ ಕಂಡುಕೊಂಡ ಮೇಲೆ ತನ್ನ ಅಸ್ತಿತ್ವದ ಬಗ್ಗೆ ಹಲವು ಪ್ರಶ್ನೆಗಳು ಮೂಡುವುದು ಸಹಜ. ನಮಗಾಗಿ ಬದುಕಬೇಕು ಎಂದು ಅಂದುಕೊಳ್ಳುವಷ್ಟರಲ್ಲಿ ಸಮಯ ಸರಿದು ಹೋಗಿರುತ್ತದೆ. ಸ್ವಹಿತ ಕಾಪಾಡಿಕೊಳ್ಳದೆ ಇದ್ದರೆ ಪಶ್ಚಾತ್ತಾಪದ ಬೇಗುದಿಯಲ್ಲಿ ಉಳಿಯಬೇಕಾಗಬಹುದು. ಹಾಗಾಗಿ ತನಗಾಗಿ ಹೆಣ್ಣು ಮಕ್ಕಳು ಅಲ್ಪ ಮಟ್ಟಿಗೆ ಸಮಯ ಮೀಸಲಿಡುವುದು ಸ್ವಾರ್ಥ ಹೇಗಾದೀತು? ಇತರರಿಗೆ ತೊಂದರೆಯಾಗದಂತೆ ತನ್ನ ಸುಖವನ್ನು ಧ್ಯೇಯವಾಗಿಟ್ಟುಕೊಂಡು ಸ್ವಲ್ಪ ಸಮಯವಾದರೂ ಬದುಕುವುದು ಸ್ವಹಿತ ತಾನೇ? ಆರೋಗ್ಯಕರ ಹಾಗೂ ಅನಾರೋಗ್ಯಕರ ಸ್ವಾರ್ಥಗಳ ನಡುವೆಯೂ ಭಿನ್ನತೆ ಇದೆ. ಸ್ವಾರ್ಥಿ ಎಂಬ ಹಣೆಪಟ್ಟಿಗೆ ಹೆದರಿ ಎದೆಗುಂದಬೇಕಾಗಿಲ್ಲ. ಜವಾಬ್ದಾರಿಯನ್ನು ಅರಿತು ಸಂಯಮದಿಂದ ವರ್ತಿಸುವುದು ಮುಖ್ಯವಷ್ಟೆ. ಕೌಟುಂಬಿಕ ಜವಾಬ್ದಾರಿಗಳ ನಡುವೆ ಸಮಯಕ್ಕೆ ಹೆಣ್ಣು ಮಕ್ಕಳು ಸಾಮಾನ್ಯವಾಗಿ 2ನೆಯ ಸ್ಥಾನ ನೀಡಿರುತ್ತಾರೆ. ಹಾಗಾಗಿ ದೈಹಿಕವಾಗಿ, ಮಾನಸಿಕವಾಗಿ ಕುಗ್ಗಿ ಹೋಗುವುದು ಸಹಜ. ಎಲ್ಲರನ್ನು ಪ್ರೀತಿಸುವ, ನಿಭಾಯಿಸುವ ಭರದಲ್ಲಿ ನಮ್ಮನ್ನೇ ನಾವು ಪ್ರೀತಿಸಿಕೊಳ್ಳಲು, ಕಾಳಜಿ ಮಾಡಲು ಮರೆತು ಹೋಗಿರುತ್ತೇವೆ. ನಮ್ಮನ್ನು ನಾವು ಪ್ರೀತಿಸುವುದು ಸ್ವಾರ್ಥವಲ್ಲ, ಅದು ಅತ್ಯವಶ್ಯಕ. ಸ್ಪಷ್ಟತೆ ಇರಲಿ. ಜವಾಬ್ದಾರಿಗಳ ಮೂಟೆಯನ್ನು ಎಷ್ಟು ಬೇಕೋ ಅಷ್ಟು ಹೊತ್ತು ಆಯಾಸ ಎನಿಸಿದಾಗ ಆ ಮೂಟೆಯನ್ನು ಇತರರಿಗೆ ದಾಟಿಸಿ ತುಸು ವಿರಾಮ ಪಡೆಯುವುದರಲ್ಲಿ ತಪ್ಪಿಲ್ಲ. ಜವಾಬ್ದಾರಿಗಳು ಅತಿ ಭಾರ ಎನಿಸಿದಾಗ ಆಗುವುದೇ ಇಲ್ಲವೆಂದು ಸ್ಪಷ್ಟವಾಗಿ ಹೇಳಬಹುದು. ಆದರ್ಶ ತಾಯಿ, ಸೊಸೆ, ಮಗಳು ಹೀಗೆ ಎಲ್ಲ ಭಾರಗಳನ್ನು ಹೊರುವುದಕ್ಕಿಂತ ಪ್ರಾಯೋಗಿಕವಾಗಿ ಬದುಕುವುದು ತುಂಬ ಮುಖ್ಯ. ಯಾವುದಕ್ಕೆ ಯಾವಾಗ ಎಷ್ಟು ಆದ್ಯತೆ ಕೊಡಬೇಕೋ ಪಶ್ಚಾತ್ತಾಪವಿಲ್ಲದೆ ಮಕ್ಕಳನ್ನು ಬೆಳೆಸುತ್ತಾ ತಾನೂ ಬೆಳೆಯಬಹುದು ಎಂಬುದರ ಕಡೆಗೆ ಗಮನ ಕೊಡುವುದು ಒಳಿತು. ಬದುಕಿನಲ್ಲಿ ಸ್ಪಷ್ಟತೆ ಇದ್ದಾಗ ಧೈರ್ಯವೊಂದು ಜೊತೆಗಿದ್ದರೆ ಎಂತಹ ವಯಸ್ಸಿನಲ್ಲಿಯೂ ಯಾವುದೇ ಕೌಶಲವನ್ನಾದರೂ ಕಲಿಯಬಹುದು.
ಹೊಸತನ್ನು ಕಲಿಯುವುದು ಕೂಡ ನಮಗೆ ನಾವು ಕೊಟ್ಟುಕೊಳ್ಳುವ ವಿಶೇಷ ಉಡುಗೊರೆ. ಧನ್ಯವಾದಗಳು.